Sir, bro, how much money did you make under the table? I made under the. If I had made money under the table over there, I would not have had any reputation at all over there. Correct. I would not have had any reputation. But I'll also tell you, see, yes, you are right. Policemen make money also, but they are not able to digest that money. Money ಅವ್ರಿಗೆ ಜೀವನಕ್ಕೆ ಬರಲ್ಲ. See, if you have got ill-gotten wealth, no, your children go astray. They become physically handicapped. They become mentally challenged over there. ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ. ಪಾಪದ ಹಣದಿಂದ ಯಾರಿಗೋ ತೊಂದರೆ ಕೊಟ್ಬಿಟ್ಟು ಅವಮಾನ ಮಾಡಿ ನೀವು ಕೋಟ್ಯಾಧೀಶ್ವರ ಆಗ್ತಿದ್ರೆ ಅದು ಸಾಧ್ಯವಾಗಲ್ಲ. ಐ ಥಿಂಕ್ ಬಟ್ ಐ ಆಲ್ಸೋ ಟೆಲ್ ಯು ಒನ್ ಮೋರ್ ಥಿಂಗ್ ಓವರ್ ದೇರ್. ಗುಡ್ ನಂಬರ್ ಆಫ್ ಟೈಮ್ಸ್ ಈ ಪೊಲೀಸ್ನವ್ರು ದುಡ್ಡು ಮಾಡ್ಕೊಳ್ತಾರಲ್ಲ, ದುಡ್ಡು ಮಾಡ್ಕೊಳ್ಳುವಾಗೂ ಎಲ್ಲೋ ಒಂದು ಕಡೆ ಖರ್ಚಾಗ್ಬಿಡುತ್ತೆ ಅವ್ರಿಗೆ ಔಟ್ ಆಫ್ ಕಂಟ್ರೋಲ್. ಐ ವಿಲ್ ಗಿವ್ ಯು ಎನ್ ಇನ್ಸ್ಟೆನ್ಸ್. ನಾನು ದಾವಣಗೆರೆ ASP ಇರುವಾಗ ಒಂದು ಭಾಳ ಭೀಕರವಾದ ಅಪಘಾತ ಆಗತ್ತೆ ಅಲ್ಲಿಗೆ. ಆ ಅಪಘಾತದಲ್ಲಿ ಒಂದು ಟೆಂಪೋ ಟ್ರಾವೆಲರಲ್ಲಿ 10-12 ಜನ ಇರ್ತಾರೆ. ಧಾರಾಕಾರ ಮಳೆ, ರಾತ್ರಿ ಆಕ್ಸಿಡೆಂಟ್ ಆಗುತ್ತೆ ಹೆಡ್ ಆನ್ ಆಗಿ. ಎವ್ರಿಬಡಿ ಡೈಸ್ ಎಕ್ಸೆಪ್ಟ್ ಒನ್ ಮದರ್ ಆ್ಯಂಡ್ ಚೈಲ್ಡ್ ಮಾತ್ರ ಸರ್ವೈವ್ ಆಗುತ್ತೆ ಅಲ್ಲಿಗೆ. ಮದರ್ ಇಸ್ ಆಲ್ಸೋ ಇಂಜೂರ್ಡ್ ವೆರಿ ವೆರಿ ಬ್ಯಾಡ್ಲಿ. ಆ ಮಗು ನಾವು ಹರಿಹರ ಕರ್ಕೊಂಬಂದ ನಂತರ ನಮ್ಮ ಪೊಲೀಸ್ ಲೇಡಿ, ಬಿಕಾಸ್ ದಟ್ ಮದರ್ ಈಸ್ ಸೋ ಬ್ಯಾಡ್ಲಿ ಇಂಜೂರ್ಡ್, ಶಿ ಈಸ್ ನಾಟ್ ಇನ್ ಎ ಕಂಡೀಷನ್ ಟು ಬಿ, ಫೈನಲಿ ಶಿ ಡೈಸ್ ಓವರ್ ದೇರ್. ಮಗು ಅಳ್ತಾ ಇರೋವಾಗ ಆ ಮಗುಗೆ ಏನಂತೀರಿ ನೀವು, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ನಾವು ಅದಕ್ಕೆ ಔಷಧಿ ಅವ್ರು ಡಾಕ್ಟರ್ ಕ್ಯಾನ್ ರೈಟ್ ಯಾರು ತೊಗೊಂಬರೋ, ಯಾರು ಇರಬೇಕಲ್ಲ, ಯಾರು ತೊಗೊಂಬರ್ಬೇಕು? ಪೊಲೀಸ್ನವ್ರ ಕೆಲಸ ಅಲ್ಲ. ಬಟ್ ನಮ್ಮ ಪೊಲೀಸ್ನವ್ರು ದುಡ್ಡು ಹೋಗಿ ಮೆಡಿಸಿನ್ ಮತ್ತು ಈ ಹೆಂಗ್ಸ್ಗೆ ಅವಾಗ ಯು ಡಿಡ್ ನಾಟ್ ಹ್ಯಾವ್ ಸೆಲ್ ಫೋನ್, ಮತ್ತು ಇವ್ರ ಹತ್ರ ಯಾರಿಗೆ ಸಂಪರ್ಕ ಮಾಡಬೇಕು ಇವರಿಗೆ? ಸೊ ಆ ಅಮ್ಮನಿಗೆ ಇದು ಮೆಡಿಸಿನ್ ತಂದು ಕೊಡೋದು ನಮ್ಮ ಪೊಲೀಸ್ನವ್ರು ಅವರೇ, ಅವ್ರು ದುಡ್ಡು ಹಾಕ್ಬಿಟ್ಟು ನಾವು ತೊಗೊಂಬರ್ತೀವಿ ಅಲ್ಲಿಗೆ. ಮತ್ತು ಮಗು, ಚಿಕ್ಕ ಮಗುಗೆ ನಮ್ಮೊಬ್ಬ ಗರ್ಭವತಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ಲೇ ಒಬ್ಬರು, ಒಂದು ಹುಡುಗಿ, ಅವಳು ಶಿ ಬ್ರೆಸ್ಟ್ ಫೆಡ್ ದಟ್ ಬೇಬಿ. ಅಂದರೆ ಮಗು ಅಷ್ಟು ಚಿಕ್ಕದು ಬೇಬಿ, ಸಣ್ಣ ಬೇಬಿ, ಒಂದು 6 month old ಬೇಬಿ ದಟ್ ಸರ್ವೈವ್ಡ್. ಮದರ್ ಹ್ಯಾಸ್ ಡೈಡ್ ಓವರ್ ದೇರ್. ಇನ್ನೊಬ್ಬರಿಗೆ ಔಷಧಿ ಕೊಡಿಸೋದು, ಗೌರ್ಮೆಂಟ್ ಡೆಕ್ಸ್ಟ್ರೋಸ್ ತರಿಸಿ, ಸಲೈನ್ ತರಿಸಿ ಅಂತ ಹೇಳೋ ಡಾಕ್ಟ್ರ್ ಹೇಳುವಾಗ ಯಾರಿಗೂ ಇರಬೇಕಲ್ಲ. ಸೊ ಯಾರು ತರ್ತಾರೆ ಹೇಳಿ? ಇಟ್ ಫೈನಲಿ ಲ್ಯಾಂಡ್ಸ್ ಅಪ್ ಇನ್ ಪೊಲೀಸ್. ನಾವು ತರಲ್ಲ, ಅವ್ರಿಗೆ ಯಾರೂ ಇಲ್ಲ, ನಮ್ಮ ಕೆಲಸ ಬರೀ ಇಲ್ವಾ? ಸಿ ಅನ್ನುತ್ತೆ. ಎಷ್ಟು ಕಡೆ ನಮ್ಮವರು, ನಮ್ಮ ಪೊಲೀಸ್ನವ್ರು ಎಷ್ಟು ಜನರಿಗೆ ಓದಿಸ್ತಾರೆ ಗೊತ್ತಾ? ಎಷ್ಟು ಜನರಿಗೆ ಫೀಸ್ ಕೊಡ್ತಾರೆ. ನಾವು ಮಾಡೋ ಪಾಪ ಹಾಗೆ ತೊಳ್ಕೊಳ್ತೀವಿ ನಾಗಲ್ಗೆ. ಸೊ ಯಾರೋ ಪೊಲೀಸ್ನವರು ದುಡ್ಡು ಮಾಡಿಕೊಂಡು ಕೋಟ್ಯಾಧೀಶರಾಗಿಲ್ಲ. ನೀವು ಈ ಪ್ರಶ್ನೆ ಕೇಳಿದವ್ರಿಗೆ ಹೇಳಬೇಕು, ವಿಧಾನಸೌಧ ಒಳಗೆ 1 ಅವರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗುತ್ತಲ್ಲ, ನಮ್ಮ ಇಡೀ ವರ್ಷದಲ್ಲಿ ಆಗೋಲ್ಲ ನಮ್ಮಲ್ಲಿ ಮತ್ತು ನಮ್ಮಲ್ಲಿ ದುಡ್ಡು ತೊಗೊಂಡ ನಂತರ ಯಾರು ಅಂಥವ್ರು ಯಾರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಯಾರೋ ಐಶೋ ಆರಾಮಿ ಅಂಬಾಸಿಡರ್ ಕಾರ್, ಬೆನ್ಸ್ ಕಾರ್ ಇಟ್ಕೊಂಡಿದ್ದಾರೆ. ಬಟ್ ಬೇರೆಯವ್ರು ಹೋಗಿ ನೋಡಿ, ಬೆನ್ಸ್ ಕಾರು, BMW ಕಾರ್ ಇಟ್ಕೊಂಡಿದ್ದಾರೆ. ಅಂಥ ಭ್ರಷ್ಟರಾಗಿದ್ದಾರೆ ಪೊಲೀಸ್ನವರು. ಯು ಮೇಕ್ ಎ ಸರ್ವೆ ಆ್ಯಂಡ್ ಸಿ ಎಷ್ಟು ಜನ ಪೊಲೀಸ್ನವರು ಬೆನ್ಸ್ ಇಟ್ಕೊಂಡಿದ್ದಾರೆ ಅಥವಾ ಅಪಾರ್ಟ್ಮೆಂಟ್ಸು, ಮಾಲ್ಗಳು ಇಟ್ಕೊಂಡು ನಡೆಸ್ತಾ ಇದ್ದಾರೆ ಅಂತ. ಇಟ್ ಈಸ್ ಸೋ ಮೆನಿ ಅದರ್ಸ್ ಫ್ರಮ್ ಅದರ್ ಡಿಪಾರ್ಟ್ಮೆಂಟ್ಸ್. ಅವರು ದುಡ್ಡು ಮಾಡ್ಕೊಳ್ಳೋದು ಯಾರು ಕಣ್ಣಿಗೆ ಕಾಣಲ್ಲ. ಪೊಲೀಸ್ನವ್ರು ದುಡ್ಡು ಮಾಡ್ಕೊಳ್ಳೋದು ಒಂದು ಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತು ಎಲ್ಲರೂ ಪೊಲೀಸ್ನವರು 5 ರೂಪಾಯಿ ತೊಗೊಂಡ್ರೆ 50 ರೂಪಾಯಿ ತೊಗೊಂಡ್ರೆ ಅಂತ 50 ರೂಪಾಯಿ ತೊಗೊಂಡ್ರು ಅಂತ ಹೇಳ್ತಾರೆ. ಬೇರೆಯವರು 50 ರೂಪಾಯಿ ತೊಗೊಂಡ್ರೆ 50 ಪೈಸೆ ತೊಗೊಂಡ್ರು ಅಂತ ಅದು ಹೇಳ್ಕೊಡಲ್ಲ. ಸೊ ಸುಮ್ಮನೆ ನಾವು ಕಣ್ಣಿಗೆ ಹಂಗೆ ವಿಲನ್ ಥರ ಕಾಣಿಸ್ತೀವಿ. ಬಟ್ ಐ ವಿಲ್ ಟೆಲ್ ಯು ಡೀಪ್ ಡೌನ್, ಸಿ ಪೊಲೀಸ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ನನಗೂ ಕೂಡ ಭಾಳಷ್ಟು ಆ ರೀತಿ. ಸೊ ಎಷ್ಟೋ ಸರ್ತಿ ಈ ಶವ ಸಂಸ್ಕಾರ ಮಾಡುವಾಗ, ಶವ ಸಂಸ್ಕಾರಕ್ಕೆ ಯಾರಿಗೆ ಮುಂದೆ ಬರಲ್ಲ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಬಾಡಿ ತೊಗೊಂಡೋಗಿ ಇದು ವಾರಿಸ್ದಾರಿಲ್ದಿರೋ. ಇವಾಗ ನಾವು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ? 800 ರೂಪಾಯಿ ಕೊಡ್ತಾರೆ. 800 ರೂಪಾಯಿಗೆ ಒಂದು ವೆಹಿಕಲ್ ಅರೇಂಜ್ಮೆಂಟ್ ಮಾಡಿ ಗ್ರೇವ್ ಡಿಗ್ ಮಾಡಿಬಿಟ್ಟು ಮಾಡು ಅಂತ ಹೇಳಿದ್ರೆ, ಉಳಿದ ದುಡ್ಡು ಯಾರು ಕೊಡಬೇಕು? ನಮ್ಮ ಪೊಲೀಸ್ನವ್ರು ಕೊಡಬೇಕು ಅಲ್ಲಿಗೆ. ಮತ್ತು ಡಿಕಂಪೋಸ್ಡ್ ಡೆಡ್ ಬಾಡಿ ಇರುತ್ತೆ. ಡಿಕಂಪೋಸ್ಡ್ ಡೆಡ್ ಬಾಡಿ ಹತ್ರ ಹೋಗೋಕ್ಕೆ ಯಾರೂ ತಯಾರಿರಲ್ಲ. ಆ ಸಮಯದಲ್ಲಿ ಯೂಕಲಿಪ್ಟಸ್ ಆಯಿಲ್ ಹಾಕಿ ಯಾವನಿಗೊಬ್ಬ ದುಡ್ಡು ಕೊಟ್ಬಿಟ್ಟು ಡೆಡ್ ಬಾಡಿ ತೆಗಿಯೋರು ಯಾರು ತೆಗಿತಾರೆ? ಡೆಡ್ ಬಾಡಿ ಕ್ಯಾನ್ ಆಸ್ಕ್ ಮಿ ಪೊಲೀಸ್ಮೆನ್ ಟು ಗೋಂಡ್, ಹಿ ವಿಲ್ ನಾಟ್ ಪಿಕ್ ಅಪ್ ದ ಡೆಡ್ ಬಾಡಿ. ಅದಕ್ಕೆ ಸಪರೇಟ್ ಅವ್ರಿಗೆ ಚೆನ್ನಾಗಿ ಹೆಂಡ ಕುಡಿಸಿ, ಅವ್ರ ಮೈಕೈ ಎಲ್ಲ ಯೂಕಲಿಪ್ಟಸ್ ಆಯಿಲ್ ಹಾಕಿ, ಮಾಸ್ಕ್ ಹಾಕಿಸಿ, ಆಮೇಲೆ ಅಲ್ಲಿ ಮ್ಯಾಗಾಟ್ಸ್ ಇರುತ್ತೆ ಅಲ್ಲಿಗೆ. ಆ ಬಾಡಿ ಡಾಕ್ಟ್ರುಗಳು ಯಾರೋ ಡಾಕ್ಟ್ರುಗಳ ಹತ್ರ ವೆಹಿಕಲ್ಸ್ ಇರಲ್ಲ ಕೆಲವು ಸರ್ತಿ ಅಲ್ಲಿ ತಗ್ಗ ಹೋಗೋಕ್ಕೆ. ಅವ್ರಿಗೆ ಇದು ಟ್ಯಾಕ್ಸಿ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಮಾಡ್ಸೋಕ್ಕೆ, ಪ್ರಾಪರ್ಟಿ ರಿಕವರಿ ಮಾಡೋಕ್ಕೆ ಎಷ್ಟೋ ಸರ್ತಿ ಹೋಗ
ಅಪರಾಧಿ ಕರ್ಕೊಂಬನ್ರಿ, ಜೈಪುರಿನ ಅಪರಾಧಿ ಕರ್ಕೊಂಬರೋಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಸೆಕೆಂಡ್ ಕ್ಲಾಸ್ ರೈಲ್ವೆ ಫೇರ್ ಕೊಡುತ್ತೆ. ಸೆಕೆಂಡ್ ಕ್ಲಾಸ್ ರೈಲ್ವೆ ಫೇರಲ್ಲಿ ಅವನ ಅಪರಾಧಿ ಕರ್ಕೊಂಡಿಲ್ವ, ಅವನಿಗೆ ದಾರಿ ಒಳಗೆ ಊಟ ತಿಂಡಿ ಬಾತ್ರೂಮ್ ಅವನು ಏನಾದರೂ ಅಟ್ಯಾಕ್ ಮಾಡಿಬಿಟ್ರೆ ಚಕ್ಕಂದ ನಮ್ಮವ್ರು ಏರೋಪ್ಲೇನ್ ಕರ್ಕೊಂಡ್ಬಂದ್ಬಿಡ್ತಾರೆ. ಮತ್ತು ಬಟ್ ಕ್ಲೈಮ್ ದಿ ಮನಿ ಆಫ್ ದಿ ಸೆಕೆಂಡ್ ಕ್ಲಾಸ್ ದುಡ್ಡು ಕ್ಲೈಮ್ ಮಾಡ್ತಾರೆ. ಸೊ ದೀಸ್ ಆರ್ ಸಮ್ ಚಾಲೆಂಜಸ್. ಯಾರ ಹತ್ರ ಹೇಳ್ಕೋಬೇಕದಲ್ಲ. ಸೊ ನಾವು ಐ ಆಲ್ಸೋ ಹ್ಯಾವ್ ಟು ಕೀಪ್ ಕ್ವಾಟ್ ಆಲ್ಸೋ. ಸೊ ಯಾರೋ ಬರ್ತಾರೆ, ಸರಿಯಾಗಿ ಅವ್ರಿಗೆ ಬ್ಲೇಡ್ ಹಾಕ್ತಾರೆ, ದುಡ್ಡು ತೆಗಿತಾರೆ ಅಲ್ಲಿ. ಬಟ್ ಯಾವ ಪೊಲೀಸ್ನವ್ರು ಹೇಳಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನ ಪೊಲೀಸ್ ಕಾನ್ಸ್ಟೇಬಲ್ ತನಕ ಹಬ್ಬ ರಿಟೈರ್ಮೆಂಟ್ ಆಗೋ ಅಷ್ಟರಲ್ಲಿ ಒಂದು ಮನೆ ಕಟ್ಕೊಳ್ತಾರಪ್ಪ, ಒಂದು ಕಾರ್ ಇಟ್ಕೊಳ್ತಾರೆ, ಮಕ್ಕಳು ಮದುವೆ ಓದಿಸ್ತಾರೆ. ಯಾರು ಅವ್ರ ಪ್ರಶ್ನೆ ಕೇಳೋರು ಕೇಳಿ, ಯು ಟೆಲ್ ಮಿ ಒನ್ ಪೊಲೀಸ್ ಮ್ಯಾನ್ ಆರ್ ಒನ್ ಪೊಲೀಸ್ ಆಫೀಸರ್ ಹೂ ಹ್ಯಾಸ್ ಗಾಟ್ ಒನ್ ಐಷಾರಾಮಿ ಬಿಲ್ಡಿಂಗ್ ಆ್ಯಂಡ್ ಎಂಜಾಯಿಂಗ್ ಲೈಫ್ ಅಂತ ಯಾರು? ಸೊ ನೀವು ಎಷ್ಟು ದುಡ್ಡು ತೊಗೊಂಡ್ರಿ, ಇದೆಲ್ಲ ಆಲ್ ಮೀನಿಂಗ್ಲೆಸ್ ಕ್ವಶನ್ಸ್ ಅವ್ರದ್ದು. ಯು ಕಾಂಟ್ ಇವನ್ ಮೇಕ್ ಮನಿ. ನಾವು ಇದು ಕೊಂಡ್ಕೊಂಡು ನಾವೇನು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗತ್ತೆ ಅಲ್ಲಿಗೆ. ಕೆಲವು ಪೊಲೀಸ್ನವ್ರಿಗೆ ರಿಟೈರ್ಮೆಂಟ್ ಆದ ನಂತರ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಬೋರ್ಡ್ ಮೇಲೆ ಸತ್ತೋಗ್ತಾರೆ ಗೊತ್ತವರು. ಬಿಕಾಸ್ ದೇ ಆರ್ ಬಿಸಿ 24 hours. ಸೊ ದೀಸ್ ಆರ್ ಆಲ್ ರಾಂಗ್ ಆ್ಯಂಡ್ ಫಾಲ್ಸ್ ಇಂಪ್ರೆಷನ್ಸ್. ಈ ಪಿಕ್ಚರಲ್ಲಿ ನೀವೆಲ್ಲ ತೋರಿಸ್ತಿರಲ್ಲ ದಟ್ ಇವರು ಲಂಚ ಪಡ್ಕೊಂಡ್ರು, ಇವ್ರು ನೀವು ಯಾವುದಾದ್ರೂ ಒಂದು ಪಿಕ್ಚರಲ್ಲಿ ತೋರಿಸಿದಾರೆ ನೀವು ಪೊಲೀಸ್ನವ್ರು ದುಡ್ಡು ತೊಗೊಂಡು ಲಂಚ ಅದು ಕೋಟಾಧಿಪತಿ ಆಗಿರೋರು? ಯು ಓನ್ಲಿ ಶೋನ್ ದಮ್ ಫೈಟಿಂಗ್ ಅಗೇನ್ಸ್ಟ್ ಸಿಸ್ಟಮ್, ಗೆಟಿಂಗ್ ಕಿಲ್ಡ್, ಗೆಟಿಂಗ್ ಇನ್ಸಲ್ಟೆಡ್, ಸಸ್ಪೆಂಡ್ ಆಗೋಗ್ಬಿಡ್ತಾರೆ. ಮಾತಾಡೋಕೆ ಹೋದ್ರೆ ಸಸ್ಪೆಂಡ್ ಆಗ್ತಾರೆ. ಮತ್ತು ಎಲ್ಲ ಅಧಿಕಾರ ಇರೋವರೆಗೂ ಮರ್ಯಾದೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.